ಅದ್ರ ಬಗ್ಗೆ ಡೌಟೇ ಇಲ್ಲ. ಆದ್ರೆ ನನಗೆ ಅದ್ರ ಅವಶ್ಯಕತೆ ಇಲ್ಲ. ನನ್ನ ದಯವಿಟ್ಟು ಬಿಟ್ಬಿಡಿ. ಈಗ ಎದಲ್ ಕಲ್ಲಿದ್ದವನಂಗ್ ಆಡ್ತೀಯ. ಹುಷಾರು, ಆಫೀಸ್ನಲ್ಲಿ ಪೇಪರ್ಸ್ ಮೇಲೆ ರಮ್ಯಾ ರಮ್ಯಾ ಅಂತ ಸೈನ್ ಹಾಕ್ಬಿಟ್ಯಾ. ಮಿಥಿಲಾ, ಸ್ವಲ್ಪ ನೋಡ್ಕೊ. ಅಣ್ಣ, ಹಲೋ ಹಲೋ. ಹಾ ದತ್ತು, ಹಾ ದತ್ತು, ಸಂಜೆ ಅಲ್ವಾ? ನಾನು ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಬೇಕರಿ ರೋಡ್ಗೆ ಬರ್ತೀನಿ. ನೀನು ಜಲೇಬಿ ತಗೊಂಡು ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದ್ಬಿಡು, ಸರಿನಾ? ಸರಿ ಅಕ್ಕ. ಓಕೆ. ಒಂದ್ ನಿಮಿಷ ಗಾಡಿ ನಿಲ್ಸಿ. ಏನಿದು ಇಷ್ಟೊಂದು ಜಾಮ್ ಇದೆಯಲ್ಲ? ಅಲ್ಲ ಸರ್, ನೀವೇ ರಾಂಗ್ ಸೈಡ್ ಅಲ್ಲಿ ಬಂದ್ಬಿಟ್ಟು ನನ್ನ ಹತ್ರ ದುಡ್ಡು ಕೇಳ್ತಿದ್ದೀರಲ್ಲ, ಸರಿನಾ ಇದು? ಯೋ, ಗಾಡಿ ಡ್ಯಾಮೇಜ್ ಆಗಿದೆ ಕಣಯ್ಯ. ಡ್ಯಾಮೇಜ್ಗೆ ದುಡ್ಡು ಕೇಳ್ತಾ ಇದ್ದೀನಿ. ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಗಾಡಿನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೇನೆ. ಏನಾಯ್ತು? ನೋಡಿ ಸರ್, ನಂದೇನು ತಪ್ಪಿಲ್ಲ, ಸುಮ್ನೆ ಕಿರಿಕ್ ಮಾಡ್ತಿದ್ದೇನೆ ಈ ವಯ್ಯ. ರೀ, ಆಟೋಲಿ ಪ್ರೆಗ್ನೆಂಟ್ ಹೆಂಗ್ಸಿದ್ದಾರೆ, ಮಧ್ಯ ರೋಡಲ್ಲಿ ಈ ತರ ಜಗಳ ಆಡ್ತಿದಿರಲ್ಲ, ನಿಮ್ಗೇನು ಅನ್ಸಲ್ವಾ? ನೋಡಿ ಸರ್, ಆ ಬುದ್ಧಿ ಇವನಿಗಿಲ್ವಲ್ಲ, ತುಂಬಾ ದೌಲತ್ತಾಗಿ ಮಾತಾಡ್ತಿದ್ದಾನೆ. ಇಷ್ಟು ಜನ ಸೇರಿದ್ದಾರೆ, ಒಬ್ಬರಾದ್ರೂ ನಮ್ ಸಹಾಯಕ್ಕೆ ಬರ್ತಿದಾರ? ನಮಗ್ ಯಾಕೆ ಅಂತ ಎಲ್ರೂ ಹಾಗೆ ನಿಂತಿದ್ದಾರೆ. ಆದ್ರೆ ಈ ಹುಡುಗನ್ ನೋಡು, ನಾವ್ ಯಾರು ಅಂತಾನೆ ಗೊತ್ತಿಲ್ಲ, ನಮ್ ಸಹಾಯಕ್ಕೆ ಬರ್ತಿದ್ದಾನೆ. ಏಯ್, ನನ್ ಹತ್ರ ದೌಲತ್ ಇರೋದಕ್ಕೆ ನಾನ್ ದೌಲತ್ ತೋರಿಸ್ತಾ ಇದ್ದೀನಿ. ಏನೀಗ? ರೀ, ಗಾಡಿಗೇನು ಆಗಿಲ್ವಲ್ಲ, ಬರೀ ನಂಬರ್ ಪ್ಲೇಟ್ ಅಷ್ಟೇ ತಾನೇ ಆಗಿರೋದು, ಸುಮ್ನೆ ಹೋಗ್ರಿ. ಏಯ್, ಏನ್ ಹೋಗೋದು? ನನ್ ಕಾರಿನ ವ್ಯಾಲ್ಯೂ ಗೊತ್ತಿಲ್ದೇನೆ ನೀವು ಮಾತಾಡ್ಬೇಡಿ. ರೀ, ಈ ಬ್ರ್ಯಾಂಡ್ ಅಲ್ಲಿ ಇದು ಬೇಸಿಕ್ ಮಾಡೆಲ್, ಟಾಪ್ ಎಂಡ್ ಏನ್ ಅಲ್ವಲ್ಲ. ಮಾರ್ಕೆಟ್ ಅಲ್ಲಿ ಇದಕ್ಕಿಂತ ಕಾಸ್ಟ್ಲಿಯಸ್ ಕಾರ್ಸ್ ಎಲ್ಲ ಇದೆ, ಅದ್ರ ಬಗ್ಗೆ ಗೊತ್ತಿಲ್ವಾ? ಸರಿಯಾಗಿ ಹೇಳಿದ್ರಿ ಸರ್. ಸರ್, ಒಂದು ಕೆಲಸ ಮಾಡಿ, ತುಂಬ ಹೊತ್ತು ಕಾಯಿಸ್ಬೇಡಿ, ನೀವು ಕರ್ಕೊಂಡು ಹೋಗಿ. ಸರಿ ಸರ್. ತುಂಬಾ ಥ್ಯಾಂಕ್ಸ್ ಅಪ್ಪ. ದೇವ್ರು ನೀನನ್ ಚೆನ್ನಾಗಿಟ್ಟಿರ್ಲಿ. ಅಣ್ಣ ಬನ್ನಿ, ಹೊರಡೋಣ, ಲೇಟ್ ಆಯ್ತು. ಹೇಗ್ ಮಮ್ಮಿ ಸಮಾಧಾನ ಮಾಡ್ಕೊಂಡಿರ್ಲಿ? ಇವತ್ ಡೇಟಿಗೆ ಹೋಗ್ತೀವಿ ಅಂತ ಆ ಮಿಥಿಲಂಗ್ ಗೊತ್ತಿತ್ತು ತಾನೆ. ವಿರಾಜ್ನ ಒಪ್ಸಿ ಹೇಗೋ ರಜೆ ಹಾಕ್ಸ್ಬೋದಿತ್ತಲ್ವಾ? ಅದ್ರ ಬದಲು ಎಕ್ಸ್ಟ್ರಾ ಮೀಟಿಂಗ್ ಬೇರೆ ಇಟ್ಟಿದ್ದಾಳೆ. ಅಲ್ಲ, ಮಿಥಿಲನ್ನೇ ಕರ್ಕೊಂಡು ಹೋಗಿದ್ದಾಳೆ ಅಂತ ನೀನ್ ಯಾಕೆ ಅನ್ಕೋತೀಯ? ವಿರಾಜ ಹೋಗಿರ್ಬೋದಲ್ವಾ? ಹೋಗೋ ಹಾಗೆ ಅವಳೇ ಮಾಡಿರ್ತಾಳೆ. ಅವಳೇನ್ ಸಾಮಾನ್ಯದವಳಲ್ಲ, ಇಡೀ ಮನೇನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾಳೆ. ಹಾ, ಅದು ಅವಳ ಜಾಣ್ಮೆ, ಅದನ್ನ ನೀನ್ ಕಲಿಬೇಕು. ನಾನಾ? ಹೇಗೆ? ನೋಡು, ಹೇಗೂ ವಿರಾಜ್ ಮಿಥಿಲಾ ಇಬ್ರು ಆಫೀಸ್ಗೆ ಹೋಗಿದ್ದಾರೆ. ಮನೆಯವ್ರ ಮನ್ಸ್ ಗೆಲ್ಲೋದಿಕ್ಕೆ ಇದು ಒಳ್ಳೆ ಟೈಮ್. ಮಾಮ್, ನಂಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ವಿರಾಜ್ ಒಬ್ಬ ನನ್ ಹಿಂದೆ ನಿಂತ್ರೆ ಸಾಕು, ಉಳ್ದವ್ರನ್ನೆಲ್ಲ ಆರಾಮಾಗಿ ಹ್ಯಾಂಡಲ್ ಮಾಡ್ತೀನಿ. ಮನೆಯವ್ರು ನಿನ್ನ ಮನ್ಸಾರೆ ಒಪ್ಕೊಂಡೇನೆ ವಿರಾಜ್ ನಿನ್ಗೆ ಹತ್ರ ಆಗೋದು. ಮಾಮ್, ನನ್ ಏನ್ ಮಾಡಿದ್ರು ಮಾಡದೇ ಇದ್ರು ಈ ಮನೇಲಿ ನನ್ನ ಒಪ್ಕೊಳ್ಳೇಬೇಕು. ಯಾಕಂದ್ರೆ ನನ್ನ ಸೊಸೆ ಮಾಡ್ಕೊಳ್ಳೋ ತೀರ್ಮಾನ ಅರು ಅಮ್ಮಂದು. ಅವ್ರ ಮಾತ್ನ ಮೀರೋ ಧೈರ್ಯ ಈ ಮನೇಲಿ ಯಾರಿಗೂ ಇಲ್ಲ. ಆದ್ರೂ ರಮ್ಯಾ, ಇನ್ನೇನು ಹೇಳ್ಬೇಡ ಮಾಮ್. ಆ ಮಿಥಿಲ ತರ ಇದ್ದವರಿಗೆಲ್ಲ ಬೆಣ್ಣೆ ಹಚ್ಕೊಂಡ್ ಕೂರಕ್ಕಾಗಲ್ಲ. ಹಾಗಲ್ಲ ರಮ್ಯಾ, ಹೊಂದ್ಕೊಂಡ್ ಹೋಗೋದು ನಿನ್ ಕರ್ತವ್ಯ. ಮಾಮ್, ವಿರಾಜ್ ಹೆಂಡತಿ ಆಗೋಳು ನಾನು. ಮನೆಯವರೆಲ್ಲ ನನಗ್ ಹೊಂದ್ಕೊಂಡು ಹೋಗ್ಬೇಕು ಹೊರತು ನಾನ್ ಮನೆಯವರಿಗಲ್ಲ. ನೋಡ್ತಾ ಇರು ಮಾಮ್, ಮದ್ವೆ ಒಂದಾಗ್ಲಿ, ಆಮೇಲೆ ಏನೇ ಇದ್ರು ನಂದು ವಿರಾಜ್ದೇ ರಾಜ್ಭಾರ. ಈ ಮಿಥಿಲನ ಕೇರ್ ಮಾಡೋರು ಯಾರು ಇರಲ್ಲ. ಏಯ್, ನಿಂತ್ಕೊಳ್ಳಯ್ಯ. ಕೇರೆ ಮಾಡ್ದೆ ನಿನ್ ಪಾಡಿಗೆ ನೀನ್ ಹೊಟ್ಬಿಟ್ರೆ ದುಡ್ಡು ಯಾವನ್ ಕೊಡ್ತಾನೆ? ಸುಮ್ನೆ ಗಲಾಟೆ ಶುರು ಮಾಡ್ಬೇಡಿ, ನಂಗೆ ಇದಕ್ಕೆಲ್ಲ ಟೈಮ್ ಇಲ್ಲ, ಸುಮ್ನೆ ನೋಡ್ರಿ.
ಏಯ್ ಎಲ್ಲಿಗೆ ಹೋಗ್ತೀಯಾ? ಮೊದಲನೇ ಏಟು ಆಟೋದಲ್ಲಿ ಗರ್ಭಿಣಿ ಹೆಂಗ್ಸಿದ್ರು ಕೂಡ ಅಡ್ಡ ಹಾಕಿ ಗಲಾಟೆ ಮಾಡಿದಕ್ಕೆ. ಎರಡನೇ ಏಟು ನನ್ ಮೈದನ್ ಮೈ ಮುಟ್ಟಿದಕ್ಕೆ. ಎಷ್ಟೇ ಧೈರ್ಯ ನಿನ್ಗೆ? ಧೈರ್ಯ ಇರೋದಕ್ಕೆ ನನ್ ಕೈ ಗುರ್ತು ನಿನ್ ಕೆನ್ನೆ ಮೇಲಿರೋದು. ನೀನ್ ಇಡೀ ಜಾತಕ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಾರ್ದು ಅಂದ್ರೆ ಸುಮ್ನೆ ದಾರಿ ಬಿಡು. ನೀನ್ಯಾಕೆ ಬರಕ್ ಹೋದೆ ಮಿಥಿಲಾ? ನೀನು ಅರು ಅಮ್ಮನ್ ಮೊಮ್ಮಗ. ಯಾರೋ ನಿನ್ನ ನಡು ರೋಡಲ್ಲಿ ಕಾಲರ್ ಹಿಡ್ಕೊಂಡಿದ್ರೆ ಅದನ್ನ ನೋಡ್ಕೊಂಡು ನಾನ್ ಸುಮ್ನೆ ಇರಲ್ಲ. ಇಲ್ಲೇ ನಿಲ್ಸಪ್ಪ. ಮೆತ್ತಗಮ್ಮ. ಎಷ್ಟಾಯ್ತು? ತಗೋಪ್ಪ. ಬಾಮ್ಮ. ಅಯ್ಯೋ, ಏನ್ ನೋಡ್ತಾ ಸುಮ್ನೆ ನಿಂತು ಬಿಟ್ರಲ್ಲ. ಇದು ನಿಮ್ದೇ ಮನೆ, ಬನ್ನಿ ಬನ್ನಿ. ಅಲ್ಲ, ಮೊನ್ನೆ ತಾನೇ ಮಾತಾಡಿ ಕಳ್ಸಿದ್ವಲ್ಲ, ಮತ್ತ್ಯಾಕ್ ಬರಕ್ ಹೋದ್ರಿ?